ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ರಘು ದೊಡ್ಡೇರಿ ಅವರೇ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೊಡಗೂಡಿ ಇಡೀ ಭಾರತ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ದಿಸ್ ಈಸ್ ದಿ ರೈಟ್ ಟೈಮ್. ಯಾಕೆ ಅಂದರೆ ಪಾಕಿಸ್ತಾನ ವಿಚಲಿತವಾಗಿದೆ, ಶಿಮ್ಲಾ ಒಪ್ಪಂದನೂ ಅವರು ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೆರ್ ಇಸ್ ನೋ LOC. ಈಗ ನಮಗೆ ಯಾವುದೇ ಕಟ್ಟುಪಾಡುಗಳಿಲ್ಲ, ನುಗ್ಗಿ ನಾಯಿ ಹೊಡೆದಂಗೆ ಹೊಡಿಬೋದು, ಬಲೂಚಿಸ್ತಾನವನ್ನು ತುಂಡು ಮಾಡ್ಬೋದು, POKನ ನಮ್ಮ ವಶಕ್ಕೆ ಪಡ್ಕೊಳ್ಬಹುದು. ಸೊ ಆ ಥರದ ಓಪನ್ ಏರಿಯಾ ಇದೆ ಈಗ. ಯಾಕೆ ಅಂತಂದರೆ ಯಾರು ಮೊದಲು ಲೈನ್ ಆಫ್ ಕಂಟ್ರೋಲನ್ನು ಬ್ರೇಕ್ ಮಾಡ್ತಾರೆ ಆಗ ಏನು ಬೇಕಾದರೂ, ಈಗ ಇಂದಿರಾ ಗಾಂಧಿ ಅವರು ಅಷ್ಟೇ ಫಸ್ಟ್ ಆ ಕಡೆಯಿಂದ ಬಂದಂತಹ 71 ಆ ಕಡೆಯಿಂದ ವಾಯುದಾಳಿ ನಡೆದಿದ್ದಕ್ಕೆ ಅವರು ಹೋಗಿ ರಣಚಂಡಿ ಥರ ಕೊಚ್ಚಿ ಈ ಕಡೆ ಬಾಂಗ್ಲಾದೇಶನ ಬೇರೆ ಮಾಡಿದ್ರು. ಈಗ ಅಂಥದ್ದೇ ಒಂದು ಉತ್ತಮ ಪರಿಸ್ಥಿತಿ ನಿರ್ಮಾಣ ಆಗಿದೆ ನರೇಂದ್ರ ಮೋದಿ ಅವರಿಗೆ. ಪಾಕಿಸ್ತಾನವನ್ನು ಬಗ್ಗು ಬಡಿದು ಇನ್ನು ಬಾಲ ಎತ್ತಲಾರ್ದಂಗೆ ಮಾಡೋದಕ್ಕೆ ಅದಕ್ಕೆ ಇಡೀ ದೇಶ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ನರೇಂದ್ರ ಮೋದಿ ಅವರ ಪರವಾಗೇ ಇದೆ. ಬಟ್ ಈ ರಾಜ್ಯದಲ್ಲಿ ಈ ಸಣ್ಣ ಪುಟ್ಟ ಖ್ಯಾತೆಗಳು ತರಲೆಗಳು ಯಾಕೆ? ಈ ತರಲೆಗಳು ಯಾಕೆ ಈ ತರಲೆಗಳು? 10 ಲಕ್ಷ ಕೊಟ್ರಿ ಅಲ್ಲ, ಅವ್ರು 10 ಲಕ್ಷ ಕೊಟ್ರಿ, ಹಾಗಾದ್ರೆ ನೀವೇನು ಕೊಟ್ರಿ? ಇಲ್ಲ ನಾವು ಕೊಡೋದಿಲ್ಲ, ನಾವು ದೇಶ ಭದ್ರತೆ ಮಾಡ್ತೀವಿ, ನೀವು ಮಾತ್ರ ಕೊಡಬೇಕು. ಇದೆಲ್ಲ ಏನು ಸರ್ ಇದು? ನೋಡಿ, ಎರಡು ವಿಚಾರವನ್ನು ಹೇಳ್ತೇನೆ. ನಮ್ಮ ರಾಜ್ಯದ ನ್ಯಾಷನಲ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಇಮಿಡಿಯೇಟ್ ಆಗಿ ಹೇಳಿದ್ರು, ನಾವು ಏನು ನಮ್ಮ ಕೇಂದ್ರ ಸರ್ಕಾರದ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತೇವೆ ನಾವು ಜೊತೆನಲ್ಲಿರ್ತೇವೆ. ಅಂದರೆ ಸಂಕಷ್ಟದ ಸಮಯದಲ್ಲಿ ಇದು ರಾಜಕೀಯ ಕೇಳಿದ್ರು, ಇದು ತಪ್ಪ, ಭದ್ರತಾ ವೈಫಲ್ಯ ಅಂತ. ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ರಾಜಕೀಯ ಮಾಡೋ ಸಂದರ್ಭ ಅಲ್ಲ, ಇದು ದೇಶದ ಜನರ ಜೊತೆ ಸಂಕಷ್ಟಕ್ಕೆ ಮಿಡಿಯುವ ಸಮಯ, ಹಾಗಾಗಿ ನಿಂತಿದ್ದೇವೆ ಅಂತ ಹೇಳಿದರು. ಅದೇ ಪ್ರಶ್ನೆಯನ್ನು ಮಾನ್ಯ DK ಶಿವಕುಮಾರ್ ಅವರು ಕೇಳಿದ್ರು. DK ಶಿವಕುಮಾರ್ ಕಟ್ಟಂಗ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ರಾಜಕೀಯ ಮಾಡುವಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ, ರಾಜಕೀಯ ಮಾಡುವ ಸಂದರ್ಭ ಅಲ್ಲ, ಅದಕ್ಕೆ ಬೇರೆ ಸಂದರ್ಭ ಇದೆ, ಬೇರೆ ರೀತಿ ಮಾತಾಡೋಣ ಅಂತೇಳಿ. ಅಂದರೆ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ರಾಜಕೀಯ ಮಾಡೋದಕ್ಕೋಸ್ಕರ ಈ ವಿಚಾರವನ್ನು ಬಳಸ್ಕೊಳ್ಳೋದಿಲ್ಲ, ನಾವು ರಾಜಕೀಯನ ಬೇರೆ ದಿನ ಮಾಡೋದಿಲ್ಲ, ಈಗ ದೇಶದ ಜನರ ಜೊತೆ ಮಡಿದಿರ್ತಕ್ಕಂಥ ಕುಟುಂಬ ಜೊತೆ ನಿಲ್ಲೋಣ ಅಂತೇಳಿ ನಿಲ್ತರು. ಆದರೆ ನಿಜವಾದಂಥ ಪ್ರಶ್ನೆ ನಾವು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಮಾನ್ಯ ತೇಜಸ್ವಿ ಸೂರ್ಯ ಅವರೇ, ನೀವು ಕರ್ನಾಟಕವನ್ನು ಪ್ರಶ್ನೆ ಮಾಡ್ತೀರಿ, ನಿಮ್ಮದೇ ಮಹಾರಾಷ್ಟ್ರ, ನಿಮ್ಮದೇ ಗುಜರಾತು, ನಿಮ್ಮದೇ ಒರಿಸ್ಸಾದಲ್ಲಿ BJP ಇದೆ. ಓಕೆ, ಸೊ ನೀವು ಯಾಕೆ ಸ್ವಾಮಿ ನಿಮ್ಮದೇ ಸರ್ಕಾರಗಳನ್ನು 1 ಕೋಟಿ ಕೊಡಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇಲ್ಲ? ಬಿಡಿ, ಒರಿಸ್ಸಾದಲ್ಲಿ 20 ಲಕ್ಷ, ಕರ್ನಾಟಕ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಆದರೆ ನಿಮ್ಮದೇ ರಾಜ್ಯ ಸರ್ಕಾರ ಗುಜರಾತು ಮತ್ತು ಮಹಾರಾಷ್ಟ್ರದಲ್ಲಿ, ಅದನ್ನು ಕರ್ನಾಟಕದ ಸಂತೋಷ್ ಲಾಡ್ ಅವರು ಎಲ್ಲ ನಮ್ಮ ಕನ್ನಡಿಗರನ್ನ ಕರ್ಕೊಂಡು ಬಂದ ನಂತರ ನೀವು ಒಬ್ಬ ಡೆಲಿಗೇಷನ್ ಕಳಿಸ್ತೀರಿ. ಅದನ್ನು ಪ್ರಶ್ನೆ ಮಾಡುವಂಥ ನಿಮ್ಮ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಯಾರನ್ನು ಪ್ರಶ್ನೆ ಮಾಡ್ತಿದ್ದೀರಿ? ಅಂದರೆ ಇಂಡೈರೆಕ್ಟಾಗಿ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಪ್ರಧಾನಮಂತ್ರಿಗಳು ಯಾವ್ಯಾವುದೋ ಉಗಾಂಡಾದಲ್ಲಿ ಒಂದು ಸಣ್ಣ ಗಲಾಟೆ ಆದ್ರೂ ಅದಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿವರೆಗೂ ಈ ದೇಶದ ಜನತೆಗೆ ಕ್ಷಮೆ ಕೇಳಬೇಕಾಗಿತ್ತು. ಬೇಡ, ಕ್ಷಮೆ ಕೇಳ ಆಮೇಲೆ ಇರಲಿ, ಆದರೆ ಆ ಕುಟುಂಬಗಳಿಗೆ ಮಿಡಿಯುವಂಥ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಲ್ಲ ಅಂದ್ರೆ ಈ ದೇಶಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರಲ್ಲ, ಅವರ ಸಂಪುಟದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಬಂದು ಸಾಂತ್ವನ ಹೇಳಿದ್ರು. ಪ್ರಧಾನಮಂತ್ರಿ ಮನೆ ಕಳಿಸಿ, ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬಿಟ್ಟು ಮೊನ್ನೆ ಮೋದಿ ಅವ್ರನ್ನ ಮನೆ ಕಳಿಸಿ. ನಿಮ್ ಪ್ರಕಾರ ಪ್ರಧಾನಿ ಮೋದಿ ಅವರು ಎಲ್ಲಾರ ಮನೆಗೂ ಹೋಗಿ ಸಾಂತ್ವನ ಹೇಳ್ಬರ್ಬೇಕು, ಸಾಂತ್ವನ ಹೇಳ್ಬೇಕಾ ಅಥವಾ ಈ ದೇಶ ಗಟ್ಟಿಯಾಗಿ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದನ್ನ ನೋಡ್ಬೇಕು? ಹೇಳಿಲ್ಲ ಅವರು, ಅದನ್ನು ಧೈರ್ಯವಾಗಿ ಹೇಳಿಲ್ಲ, ಹೇಳಬೇಕಿತ್ತು. 140 ಕೋಟಿ ನನಗೆ ನೀವು ಪ್ರಧಾನಿಗಳನ್ನ ಭದ್ರತಾ ಲೋಪದ ಬಗ್ಗೆ ನೀವು ಎಲ್ಲ ಪ್ರಶ್ನೆ ಮಾಡೋಣ. ಆ ಹಕ್ಕು ಅಧಿಕಾರ ಈ ದೇಶದ ನಾಗರಿಕರಾಗಿ ಪ್ರಜೆಗಳಿಗಾಗಿ ನಮಗೆ ಇದೆ. ಬಟ್ ಒಂದು ದೇಶವಾಗಿ ನಾವು ನಮ್ಮ ಪ್ರಧಾನಿಗಳ ಪರವಾಗೇ ಇರ್ತೀವಿ, ಅವ್ರು ಏನ್ ಮಾಡ್ತಾರೆ ಅದಕ್ಕೆ ನಾವು ಸಾಥ್ ಕೊಡ್ತೀವಿ. ಈಗ ಆ ಪ್ರಶ್ನೆ ಅದಲ್ಲ. ಈ ತೇಜಸ್ವಿ ಸೂರ್ಯ ಅವರು ನಂದೊಂದಿರ್ಲಿ ಅಂತ ಹೇಳಿಕೆಗಳನ್ನ ಕೊಡ್ತಾರಲ್ಲ, 10 ಲಕ್ಷ ಸಾಕಾಗಿಲ್ಲ ಅಂತ ಈಗ CT ರವಿ ಅವರು ಕೂಡ ಒಂದು ಟ್ವೀಟ್ ಮಾಡಿದಾರಪ್ಪ. ಅಲ್ಲ, ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಲ್ಲೋ ಹೋಗಿ ಮೀನನ್ನು ಎಲ್ಲೋ ಕರ್ಮೀನನ್ನು ಹಿಡಿದ್ರು ಅಂತ ಹೇಳಿ ಒಂದು ಕನ್ನಡದಲ್ಲಿ ಗಾದೆ ಇದೆ. ಆ ರೀತಿ ತೇಜಸ್ವಿ ಸೂರ್ಯ ಅವರು ಇವರು ಏನು ಇದು ಮೈಲೇಜನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ ಜನರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಓಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀವು ಹೇಳಿದ್ರಿ, ಇಡೀ ದೇಶದ 140 ಕೋಟಿ ಜನರು ಭಾರತೀಯರು ಇವತ್ತು ಪ್ರಧಾನಮಂತ್ರಿಗಳ ಜೊತೆ ನಿರ್ಧಾರದ ಜೊತೆ ನಿಂತ್ಕೊಳ್ತೇವೆ. ಹಾಗಾದರೆ ಅದೇ ಸಮಯದಲ್ಲಿ ನಮ್ಮ ಆಂತರಿಕ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ತಪ್ಪನ್ನು ಪ್ರಶ್ನೆ ಮಾಡುವಂಥ ಧೈರ್ಯನೂ ಕೂಡ ನಾವೆಲ್ಲ ತೋರಿಸ್ಬೇಕಾಗ್ತದೆ ಮೇಡಮ್. ಈಗ ನಾವು ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು, ಅಲ್ಲಿ ನಡೀತಿರ್ತಕ್ಕಂಥ ಅನಾಚಾರಗಳನ್ನು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ 2019ರಲ್ಲಿ ನಡೀತು, ಅವಾಗ್ಲೂ ಏನಿಲ್ಲ, ಈ ದೇಶಕ್ಕೋಸ್ಕರ ಎಲ್ಲರೂ ತಾಳ್ಮೆಂದಿರಿ ಅಂದ್ರಿ. 44 ಜನ ಅಮಾಯಕ
ಸೈನಿಕರನ್ನು ಕೊಲೆ ಆಗಿ ಮಾಡಿದ್ರು, ಅವಾಗಲೂ ಮಾತಾಡಲಿಲ್ಲ. ಇವಾಗ ಅಮಾಯಕ 27 ಜನ ಅಮಾಯಕ ಜನರನ್ನ ಕೊಲೆ ಮಾಡಿದ್ದಾರೆ, ಅದನ್ನೂ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಮಾತಾಡೋದು ಸ್ವಾಮಿ? ಮನೆ ಪ್ರಧಾನಮಂತ್ರಿಗಳೇ, ಬಿಜೆಪಿ ನಾಯಕರುಗಳೇ ಉತ್ತರ ಕೊಡಿ. ಆಯ್ತು, ಉತ್ತರ ಕೊಡ್ತಾರೆ ಅವರು. ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಇನ್ನೊಂದು ಮಾತಾಡಿದ್ರಿ. ರಘು ದೊಡ್ಡೇರಿ ಅವರೇ, ಕರ್ನಾಟಕ ಬಿಜೆಪಿ ಸಿ.ಟಿ. ರವಿ ಅವರು ಸಿ.ಟಿ. ರವಿ ಹೌದು ಟ್ವೀಟ್ ಮಾಡಿದ್ದಾರೆ. ನೀವು 15 ಲಕ್ಷ ಕೇರಳದ ವೈನಾಡಿನಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತ ವ್ಯಕ್ತಿಗೆ ಕರ್ನಾಟಕದ ಆನೆ ತುಳಿದಿದೆ ಎಂಬ ಸಮರ್ಥನೆ ನೀಡಿ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೀರಿ. ಇರಲಿ, ಅಗಲಿದ ಜೀವಕ್ಕೆ ಮಾನವೀಯ ನೆಲೆಯಲ್ಲಿ ನೀವು ಪರಿಹಾರ ನೀಡಿದ್ದೀರಿ ಎಂದೇ ಭಾವಿಸುತ್ತೇನೆ. ಆದರೆ ಕಾಶ್ಮೀರದಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಕರ್ನಾಟಕದ ಶ್ರೀ ಭರತಭೂಷಣ್ ಹಾಗೂ ಶ್ರೀ ಮಂಜುನಾಥ್ ರಾವ್ ಅವರುಗಳ ಕುಟುಂಬಕ್ಕೆ ಕೇವಲ 10 ಲಕ್ಷ ರೂಪಾಯಿ ಘೋಷಿಸಿದ್ದೀರಿ. ಸಾವಿನಲ್ಲೂ ತಾರತಮ್ಯವೇ? ಇದ್ಯಾವ ನ್ಯಾಯ? ಇದ್ಯಾವ ಧರ್ಮ? ಸಾವಿನಲ್ಲೂ ಅನ್ಯಾಯ ಮಾಡಿ ಕಳಂಕ ಹೊರಬೇಡಿ. ಉಗ್ರರ ದಾಳಿಗೆ ಬಲಿಯಾದ ನಮ್ಮ ನಾಡಿನ ಪ್ರಜೆಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡಿ. ಇವರೊಬ್ಬರೇ ಬಿಜೆಪಿ ಅವರೊಬ್ಬರೇ ಸಾಂತ್ವನ, ಬಿಜೆಪಿ ಅವರೊಬ್ಬರೇ ಅಂದ್ರೆ ಐ ಡೋಂಟ್ ನೋ. ಹಾಗಾದ್ರೆ ಅವ್ರು ಮಹಾರಾಷ್ಟ್ರ ಗುಜರಾತ್ ಅಲ್ಲೆಲ್ಲ 5 ಲಕ್ಷ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ನಮ್ಮ ಮುಖ್ಯಮಂತ್ರಿಗಳು 10 ಲಕ್ಷ ಕೊಟ್ಟಿದ್ದಾರೆ. ಬಟ್ 10 ಲಕ್ಷ 5 ಲಕ್ಷ ಕಳ್ಕೊಂಡಿರುವಂತಹ ಗಂಡನಿಗೆ ಸರಿಸಮ ಅಲ್ಲ. ಹೌದು, ಇದು ಪ್ರತಿಯೊಬ್ಬರು ಕೇಳ್ತಾ ಇರೋದು ಅಲ್ಲಿ ಫಸ್ಟ್ ನನ್ನ ಮಕ್ಕಳನ್ನ ನೇತಾಕಿ ಅವ್ರನ್ನ ಅಂತ. ಜಯಂತ್ ಅವರೇ, ಆ ಮಗು ಹೇಳುತ್ತೆ, ಯಾರು ಮಂಜುನಾಥ್ ಅವರ ಅಲ್ಲ, ಎರಡಿದೆ ಇಲ್ಲಿ. ನೀವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡುವಾಗ ನೀವು ಇಷ್ಟು ಕೊಡಿ ಅಂದಾಗ, ನೀವು ಒಂದು ಸರ್ಕಾರದ ಭಾಗವಾಗಿರುವಾಗ ನೀವು ಕೊಡಿ ಅಂತ ಕೇಳ್ತಾರೆ. ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ತೇಜಸ್ವಿ ಸೂರ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು ಕೇಂದ್ರ ಸರ್ಕಾರದ ಸಂಸದನಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ನೀನು 10 ಲಕ್ಷ ಕೊಡ್ತೀರಾ, ನೀವು ನಾಚಿಕೆ ಆಗಲ್ಲ ನೀವು 25 ಲಕ್ಷ ಕೊಡಿ ಅಂತ ಕೇಳಿದಾಗ, ನೀನು ಒಂದು ಸರ್ಕಾರದ ಭಾಗ ಅಲ್ವೇನಯ್ಯ? ಹಾಗಾದ್ರೆ ನೀನು ಅಲ್ಲೇಳಿ ಕೊಡಿಸು ಅಂತ ಕೇಳ್ತಾರೆ. ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್. ಬಟ್ ನಾನು ಕೊಡಲ್ಲ. ಈಗ ನಾನು ಮುಂದಕ್ಕೆ ಹೋಗ್ತೀನಿ, ನಾನು ಇಲ್ಲೇ ನಿಂತ್ಕೊಂಡಿರೋದಕ್ಕಾಗೋದಿಲ್ಲ. ಈಗ ಇವರು ಯಾರು ನಮ್ಮ ಮಂಜುನಾಥ್ ತೀರ್ಕೊಂಡ್ರಲ್ಲ, ಅವ್ರ ಮಗ ಈಗ ತಾನೇ 2nd PUC ಎಕ್ಸಾಮ್ ಬರ್ದೆ. ನಾನು ಅಲ್ಲಿ ಹೋಗಿದ್ದೆ ಜಯಂತ್ ಅವ್ರ ಶ್ರೀಮಂತಕ್ಕೆ. ಆತನಲ್ಲಿ ತುಂಬ ಆಕ್ರೋಶ ಇದೆ, ತುಂಬ ಕೋಪ ಇದೆ. ಯಾಕೆಂದರೆ ಹೆತ್ತ ತಂದೆಯನ್ನು ಗುಂಡಿಕ್ಕಿ ಕೊಂದಿದ್ದನ್ನು ಕಣ್ಣಾರೆ ಕಂಡಿದ್ದಾನೆ ಆ ಮಗ. ಸೊ ಆತ ಇನಿಷಿಯಲಿ ಆತ ಕೊಟ್ಟಂತಹ ರಿಯಾಕ್ಷನ್ಸ್, ಅದಾದಮೇಲೆ ಯಾರು ಹೇಳ್ಕೊಟ್ಟಿದ್ದಾರೆ ನೋಡಪ್ಪ ಹಂಗೆಲ್ಲ ಮಾತಾಡಬಾರ್ದು ರೋಷಾವೇಶದಲ್ಲಿ ಅಂತ, ಅವ್ನು ಟೋನ್ ಡೌನ್ ಆದ. ಬಟ್ ಫಸ್ಟ್ ನಾನು ಹೋಗಿ ಆತನನ್ನು ಮಾತಾಡಿಸಿದಾಗ ಆತ ಏನು ಹೇಳ್ದ ಗೊತ್ತಾ? ನಮ್ಮ ಅಪ್ಪನನ್ನು ಕೊಂದಿದಾರಲ್ಲ, ಅವರನ್ನು ಕೊಲ್ಲಬಾರ್ದು, ಅವ್ರ ಅಪ್ಪ ಅಮ್ಮನ ಕೊಲ್ಲಬೇಕು, ಕೊಂದು ಬಿಟ್ಟು ಅವ್ರ ಮುಂದೆ ಬಿಸಾಕಬೇಕು, ಅವರು ಅದನ್ನು ನೋಡಿ ಅಳಬೇಕು, ಆವಾಗ ನನಗೆ ಸಮಾಧಾನ ಆಗುತ್ತೆ ಅಂತ ಆ ಹುಡುಗ ಹೇಳ್ತಾ ಇದ್ದ. ಸೊ ಈ ಥರದ ದೊಡ್ಡ ನಿರೀಕ್ಷೆ ಸರ್ಕಾರದ ಮೇಲೆ ಇದೆ, ಮೋದಿ ಅವರ ಮೇಲೆ ಇದೆ.